ನಿಲ್ಲಿಸ್ರ ಏನ್ರ ಅದು ಗಲಾಟೆ? ತಪ್ಪು ನಂದೇನಿಲ್ಲ ಬುದ್ಧಿ. ನನ್ನ ತೋಟದಲ್ಲಿ ನಾ ಕಾಯಿ ಕಿಡಿಸ್ತಾ ಇದ್ದಾರೆ, ಇವನು ಬಂದು ಸಾಯೋ ತರ ಬಡಿತಾವನೆ. ತಿರ್ಗಾ ತೋಟ ನಿಂದು ಅಂತಂದ್ರೆ ಇವತ್ತು ನಿನ್ ಜೀವ ತೆಗೆದಾಕ್ಬಿಡ್ತೀನಿ ನನ್ನ ಮಗನೇ. ಸಾಕು ನಿಲ್ಸಯ್ಯ, ಪಾಪ ಬಡವನ್ಗೆ ಹಂಗ ಹೊಡಿತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಸ್ವಾಮಿ ನಿಮಗ್ ಗೊತ್ತಾಗಿಲ್ಲ, ನೀವ್ ಇವ್ರಿಗೆ ಹೊಸಬ್ರು. ನನ್ನ ಹೆಂಡತಿ ಒಡವೆನೆಲ್ಲ ಮಾರಿ ನಾನು ಈ ತೋಟನ ಕೊಂಡ್ಕೊಂಡಿದ್ರೆ ಈ ಬೇವರ್ಸಿ ನನ್ನ ಮಗ ಈ ತೋಟನ ಇವಂದು ಅಂತ ಸುಳ್ಳು ಹೇಳ್ತಿದ್ದಾರೆ ಸ್ವಾಮಿ. ಸುಳ್ಳೋ ನಿಜಾನೋ ತೀರ್ಮಾನ ಮಾಡೋಣ, ನಡಿ ಸ್ಟೇಷನ್ಗೆ. ಅಲ್ಲ ಸ್ವಾಮಿ, ನನ್ ತೋಟನ ನಂದು ಅಂತ ಹೇಳಕ್ಕೆ ನಾನು ಸ್ಟೇಷನ್ ಬೇರೆ ಬರ್ಬೇಕಾ? ಅಲ್ಲ ಕಾನೂನು ಮಾತಾಡ್ತೀಯನೋ? ಕಾನೂನು ಲೇ, ನನ್ನ ಹತ್ರ ನೀನು ಕಾನೂನು ಏನು ನಡೆಯಲ್ವೋ? ನೋಡು, ತಿಮ್ಮನಿಗೆ ಮೂಗು ಬಾಯಲ್ಲಿ ರಕ್ತ ಬರೋ ಹಂಗ್ ಹೊಡೆದಿದ್ಯಾ, ನಾನೇ ಕಣ್ಣಾರ ನೋಡಿದೀನಿ. ಅಕಸ್ಮಾತ್ ಅವ್ನು ಸತ್ತು ಹೋಗಿದ್ರೆ ಏನು ಗತಿ? ಅಲ್ಲ ಸ್ವಾಮಿ, ದಯವಿಟ್ಟು ನನ್ನ ಮಾತು ಕೇಳ್ತೀರಾ? ನಿನ್ನ ಮಾತು ಗೀತಲ್ಲ ಅಲ್ಲಿ ಇಟ್ಕೋ, ನಡೆಯ ಸ್ಟೇಷನ್ಗೆ. ಇದೇನ್ ಅನ್ಯಾಯ ಇನ್ಸ್ಪೆಕ್ಟ್ರೆ? ನಮ್ ಸ್ವಂತ ತೋಟದಲ್ಲಿ ಯಾವನೋ ಕಾಯಿ ಕಿಡ್ತಾ ಇದ್ರೆ ಅದನ್ನ ತಡಿಯೋಕೆ ನಮ್ಗಿಲ್ವಾ? ನೀವೆಲ್ಲ ಸರಿ ಮೋಸ ಮಾಡ್ತಾ ಇದ್ದೀರಾ. ಹಂಗ್ ಕೇಳು. ಸುಮ್ನೆ ನಿಂತ್ಕೊಳ್ಳೋ. ನೋಡು, ನಿನ್ನ ಗಂಡನ ನಾವೇನು ಮಾಡಲ್ಲ, ಕಾನೂನು ಪಾಲಿಸಬೇಕಾದ್ದು ನಮ್ಮ ಕರ್ತವ್ಯ. ಈ ಊರಿನ ಒಬ್ಬ ಪ್ರಜೆ ಮೇಲೆ ಅನ್ಯಾಯವಾಗಿ ಹೊಡಿತಾ ಇದ್ದದನ್ನ ನಾನೇ ಕಣ್ಣಾರ ನೋಡಿದ್ದೀನಿ. ನಾಳೆ ಬೆಳಿಗ್ಗೆ ನ್ಯಾಯ ಅನ್ಯಾಯ ಏನು ಅಂತ ತೀರ್ಮಾನ ಮಾಡಿ ಬಿಟ್ಬಿಡ್ತೀವಿ. ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು. ಕಾನೂನು ನಿನ್ನ ಮನೇಲಿ ಇಟ್ಕೋ. ಎಳಗಮನ್ರ ಸೀತಾ, ಸೀತಾ ಎಳಿಬೇಡಿ ಬಿಡ್ರಿ ಸೀತಾ. ಹಾಯ್ ಹೆಂಡತಿ ಅಂದ್ರೆ ಹಿಂಗಿರ್ಬೇಕಪ್ಪ. ಗಂಡನ್ಗೇನಾದ್ರೂ ಪರವಾಗಿಲ್ಲ ಅಂತ ತಣ್ಣಗೆ ಮನೇಲೆ ಕುಂತವಳೆ. ಹೊಸಿನಾದ್ರೂ ಬುದ್ಧಿ ಬೇಡ. ಸ್ಟೇಷನ್ ಹೇಳ್ಕೊಂಡು ಹೋದ್ಮೇಲೆ ಸುಮ್ಮನೆ ಬಿಡ್ತಾರ ಪೊಲೀಸ್ನವರು? ಹುಚ್ಚು ನಾಯಿ ಹೊಡೆದಂಗೆ ಹೊಡೆದು ಸಾಯಿಸ್ತಾರೆ. ಪಾಪ ಸಾಯ್ತೀನಿ, ಒಂದ್ ಲೋಟ ನೀರ್ ಕೊಡ್ರಪ್ಪ ಅಂತ ಕೇಳಿದ್ರು ಕೊಡೋನೇ ಗತಿ ಇಲ್ಲ. ಆ ಮನುಷ್ಯ ಒತ್ತಾರೆಯಿಂದ ಹೊಟ್ಟೆಗಿಲ್ದೆ ಸಾಯ್ತಾವನೆ ಅನ್ನೋ ಜ್ಞಾನ ಬೇಡ? ನೋಡು, ನಾನು ಏನ್ ಬೇಕಾದ್ರೂ ತಡ್ಕೋತೀನಿ. ಈ ಹೊಟ್ಟೆ ಹಸು ಮಾತ್ರ ತಡ್ಕೊಳಕ್ ಹಾಕಿಲ್ಲ. ಟೈಮ್ ಸರಿಯಾಗಿ ಊಟ ಬಿಡ್ಲಿಲ್ಲ ಅಂದ್ರೆ ನಂಗೆ ಪ್ರಾಣನೇ ಹೊಂಟೋದಂಗೆ ಆಗ್ತದೆ. ತಟ್ಟ ಮೊದಲು ತಣ್ಣಗೆನ. ಗಂಗಣ್ಣ, ಬೆಳಗ್ಗೆಯಿಂದ ಅವರು ಎಷ್ಟು ಹಸ್ಕೊಂಡಿರ್ತಾರೋ ಏನೋ. ನಾನು ಹೋಗಿ ಊಟ ಕೊಟ್ಬಿಟ್ಟು ಬರ್ತೀನಿ, ನೀನ್ ಮನೆ ಕಡೆ ನೋಡ್ಕೊ. ಅಮ್ಮ, ನೀನೊಬ್ಳೆ ಸ್ಟೇಷನ್ಗೆ ಹೋಗ್ಬೇಡಮ್ಮ, ನಾನು ನಿನ್ ಜೊತೆ ಬರ್ತೀನಿ. ಸರಿ ಬಾ. ಬುದ್ಧಿ, ಓಹೋ, ಗಂಡನಿಗೆ ಊಟ ತಗೊಂಡ್ ಬಂದ್ಯಾ? ನೋಡು, ಆ ಸೆಲ್ಲಲ್ಲಿ ಇದ್ದಾನೆ, ತಗೊಂಡು ಹೋಗ್ಕೊಡು. ಸರಿ. ಓಹೋ, ಬೀಗ ಹಾಕಿದ್ಯಾ? ಛೇ, ಸಮಯಕ್ಕೆ ಸರಿಯಾಗಿ ಸೆಂಟ್ರಿ ಕೈ ಕೊಟ್ಬಿಡ್ತಾನೆ. ಇಲ್ಲಿಗೆ ನೀನಾಕ್ ಬರಕ್ ಹೋದೆ ಸೀತಾ? ಒಪ್ಪತ್ತು ಹಸ್ಕೊಂಡಿದ್ರೆ ನಾನೇನು ಸತ್ತೋಗ್ತಿದ್ನಾ? ಚೀಚಿ, ಬಿಡ್ತು ಅನ್ನಿ. ನಿನ್ ಕೈಲಿ ಹಸು ತಡ್ಕೊಳಕ್ ಆಗಲ್ಲಪ್ಪ. ಅಯ್ಯೋ ದೇವ್ರೆ, ಆತ್ರದಲ್ಲಿ ನೀರ್ ತರೋದೇ ಮಾಡ್ಬಿಟ್ನಲ್ಲ. ಓ, ನೀರಾ? ಪಕ್ಕದ ಕೋಣೆಲಿದೆ, ತಂದ್ಕೊಡು. ಬುದ್ಧಿ, ಅವ್ರಿಗೆ ನೆತ್ತಿ ಎತ್ತಿ ಪ್ರಾಣ ಹೋಗ್ತಾ ಇದೆ. ನೀರ್ ಕೊಡ್ಬೇಕು, ದಾರಿ ಬಿಡಿ. ದಾರಿ ಬಿಡೋಕಲ್ಲ ನೀನ್ ಇಲ್ಲಿ ಕಳಿಸಿದ್. ನೀನನ್ನು ಪಡಿಬೇಕು ಅಂತಲೇ ತಿಮ್ಮನ ಹತ್ರ ನಾಟಕ ಆಡಿಸಿ ನಿನ್ ಗಂಡನ ಒಳಗ್ ತಳ್ಳಿದ್ದು. ನನ್ನ ಆಸೆ ಪೂರೈಸೋವರೆಗೂ ನಿನ್ನೆಲ್ಲಿ ಬಿಡ್ತೀನಿ? ನನ್ನ ಕಣ್ಣು ಮುಂದೆನೇ ಎಲ್ಲ ನಡೆದೋಯ್ತು. ಅವತ್ತೇ ಸತ್ತೋಗ್ತಿದ್ದ ನನ್ನ ತಾಯಿ ತನ್ನ ಮಕ್ಕಳಿಗೋಸ್ಕರ ತನ್ನ ನೋವು ಸಂಕಟ ಎಲ್ಲ ಸಹಿಸ್ಕೊಂಡಿದ್ಲು. ಆದರೆ ಆ ರಾಕ್ಷಸ
ಗಂಡನ್ನ ಕಳ್ಕೊಂಡು ಕಂಗಾಲಾಗಿರೋ ನಿನಗೆ ಸುಖ ಕೊಡೋಕೆ. ನೋಡು, ಮರ್ಯಾದೆಯಿಂದ ಹೊರಟೋಗು. ಈಗ ನಾನು ಹೊರಟೋದ್ರು ಅವತ್ತು ಪಡೆದ ಸುಖ ನನ್ನನ್ನು ಒದ್ದು ಇಲ್ಲಿಗೆ ಕಳಿಸುತ್ತಲ್ಲ, ನಾನು ಏನು ಮಾಡ್ಲೆ? ಚಂಡಾಲ, ನೀನು ಮನುಷ್ಯನೇ ಅಲ್ಲ, ಮೃಗ ಅಂತಾನೆ ತಿಳ್ಕೊ. ನನಗೇನ್ ಆಗಬೇಕು? ಇವತ್ತು ನಾನು ಕೇಳದನ್ನ ಕೊಟ್ಟು ಬಿಟ್ರೆ ಇನ್ನು ಸ್ವಲ್ಪ ದಿವಸ ನಿನ್ ತಂಟೆಗೆ ಬರಲ್ಲ. ಒಳ್ಳೆ ಮಾತ್ನಲ್ಲಿ ಹೋಗದೆ ಇದ್ರೆ ನಾನ್ ನಿನ್ ಪಾಲಕ್ ಭದ್ರಕಾಳಿ ಆಗ್ಬೇಕಾಗತ್ತೆ. ಈ ಕಾಳೀರು ಬೋಳಿರ್ನ ಬಹಳ ಜನ ನೋಡಿದೀನಿ. ಬಿಡ ನನ್ನ ಚಂಡಾಲ, ಬಿಡ ನನ್ನ. ನಿನ್ ಸೊಕ್ಕನ್ನು ಹೆಂಗ್ ಅಡಗಿಸ್ಬೇಕು ಅಂತ ನನಗ್ ಗೊತ್ತು. ನಾನು ಹಿಂಗೇನ್ ಮಾಡಲ್ಲ, ಹೆದರ್ಕೊಂಡು ಕಿರ್ಚ್ಕೋಬೇಡ. ಓ ಬುದ್ಧಿ, ನೀನಾ? ಏನೋ ಇಲ್ಲಿ? ಏನಿಲ್ಲ, ಏನೋ ಆಸೆ ಆದ ಹಂಗೆ ಬರ್ತೀನಿ, ಒತ್ತಾರೆ ಎದ್ದು ಹೊಂಟೋಗ್ತೀನಿ ಅಷ್ಟೇ. ಅಯ್ಯಮ್ಮಂಗೆ 5-10 ಕೊಡ್ತೀನಿ. ಬಾರೆ ಹೊರಗೆ. ವ್ಯಭಿಚಾರ ಮಾಡಿದ್ದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಸುಳ್ಳು ಸುಳ್ಳು, ನಾನು ಯಾವ ಅಪರಾಧನೂ ಮಾಡಿಲ್ಲ. ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನೋಡಿ ಬುದ್ಧಿ, ಈಗ ತಾನೇ ಮಗುನ್ ಕೈಗೆ 10 ರೂಪಾಯಿ ಕೊಟ್ಟು ಬಂದೀವ್ನಿ, ಇಲ್ಲ ಅಂತ ಸುಳ್ಳು ಬಗಳ್ತಾಳಲ್ಲಪ್ಪ. ನೋಡಿದ್ರ ನಿಮ್ ಊರಿನ ಪತಿವ್ರತೆ ಮಾಡ್ತಾ ಇರೋ ವ್ಯವಹಾರ. ಗಂಡನ್ ಕಳ್ಕೊಂಡವಳು ಅಯ್ಯೋ ಪಾಪ ಅಂತಿದ್ರೆ ಮಾನ್ಗೆಟ್ ಬಾಳ್ತಾ ಇದೀಯಾ? ಇನ್ನೊಂತೋಳಿಂದ ಹೆಣ್ಜಾತಿಗೆ ಕಳಂಕ. ಕೇಳ್ಕೊಂಬನ್ರ ಇವಳನ್ನ. ಯಾವನಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ಸಿಕ್ಕಾಕ್ಬಿಡ್ತೀನಿ. ಚಂಡಾಲ, ನಗ್ತಾ ಇದ್ದ ನನ್ನ ಸಂಸಾರನ ಸರ್ವನಾಶ ಮಾಡ್ತೇನೆ, ನಿನ್ನ ಸಾಯಿಸ್ತೇ ಬಿಡೋಲ್ಲ. ದೇವ್ರು ಕರ್ಕೊಂಡು ಹೋದ್ ಕಡೆಗಮ್ಮ. ಅಪ್ಪ ದೇವ್ರ ಹತ್ರ ಹೋದ್ರಂತಲ್ಲ, ಅಲ್ಲಿಗ? ಅಲ್ಲಿಗಲ್ಲಮ್ಮ, ಬೇರೆ ಊರಿಗೆ ಹೋಗಿ ನಾನು ಸಂಪಾದನೆ ಮಾಡಿ ನಿನಗೆ ಬಟ್ಟೆ ಬರೆ ಎಲ್ಲ ಕೊಡಿಸ್ತೀನಿ. ನನ್ ಬಟ್ಟೆ ಬೇಡ, ನನ್ಗೆ ಹಶ್ವಾಗ್ತಿದೆ. ಅಣ್ಣ ಅಣ್ಣ, ಅಲ್ಲೋಡಿ ಎಷ್ಟೊಂದು ಅನ್ನ ಇದೆ. ಬೇಡ ಗೌರಿ, ಅದನ್ನ ನಾವು ತಿನ್ಬಾರ್ದು. ಸಮಾಧಿ ಮೇಲಿರೋದ್ನ ನಾವು ಮುಟ್ಲೂಬಾರ್ದು. ನಂಗೆ ತುಂಬಾ ಹಶ್ವಾಗ್ತಿದೆ, ನಾನು ತಿಂದೇ ತಿಂತೀನಿ. ಬೇಡಮ್ಮ, ಅದನ್ನೆಲ್ಲ ತಿನ್ಬಾರ್ದು. ನನ್ ಮಾತು ಕೇಳಮ್ಮ. ನಾನು ತಿಂತೀನಿ. ಹೇಳಿದ್ ಮಾತು ಕೇಳಕ್ಕಾಗಲ್ಲ. ನನ್ ಬಂಗಾರ, ನನ್ ಮುದ್ದು ತಂಗಿ ಅಲ್ವಾ ನೀನು? ಅಳ್ಬಾರ್ದಮ್ಮ. ನೋಡು, ನೀನ್ ಇಲ್ಲೇ ಕೂತಿರೋ, 5 ನಿಮಿಷದಲ್ಲಿ ಓಡ್ ಹೋಗಿ ನಿನ್ಗೋಸ್ಕರ ಇದಕ್ಕಿನ್ನ ಒಳ್ಳೆ ಇಡ್ಲಿ ದೋಸೆ ಎಲ್ಲ ತಂದ್ಕೊಡ್ತೀನಿ.